ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಒಂದು ಕ್ವಿಜ್ ಅನ್ನು ಅಟೆಂಡ್ ಮಾಡೋಣ. ಈಗ ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ, ಚಿರತೆ, ಆನೆ, ಸಿಂಹ. ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಯಲ್ ಬೆಂಗಾಲ್ ಟೈಗರ್ ಅನ್ನ ಅದರ ಶಕ್ತಿ ಮತ್ತು ಚುರುಕುತನಕ್ಕಾಗಿ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಗಿಳಿ, ಹಂಸ, ನವಿಲು, ಕೋಗಿಲೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನವಿಲು. ನವಿಲು ಅದರ ನೈಸರ್ಗಿಕ ಸೌಂದರ್ಯ ಮತ್ತು ಗರಿಗಳ ವೈಭವಕ್ಕಾಗಿ ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಅಂತೇಳಿ. ಆಲೂಗಡ್ಡೆ, ಟೊಮೆಟೊ, ಬದನೆಕಾಯಿ, ಕುಂಬಳಕಾಯಿ. ಸರಿಯಾದ ಉತ್ತರ ಕುಂಬಳಕಾಯಿ. ನೋಡಿ, ಕುಂಬಳಕಾಯಿಯು ಭಾರತದಾದ್ಯಂತ ಬೆಳೆಯುವ ಮತ್ತು ಬಹಳ ಕಾಲ ಬಾಳಿಕೆ ಬರುವ ತರಕಾರಿಯಾಗಿರುವುದರಿಂದ ಇದನ್ನ ರಾಷ್ಟ್ರೀಯ ತರಕಾರಿ ಅಂತೇಳಿ ಆಯ್ಕೆ ಮಾಡಲಾಗಿದೆ. ಅದರ ಆಯ್ಕೆಯಿಂದ ಇರತಕ್ಕಂಥ ನಿರ್ದಿಷ್ಟ ಕಾರಣವನ್ನು ಇಲ್ಲಿ ನೀಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂತೇಳಿ. ಬಾಳೆಹಣ್ಣು, ಸೇಬು, ಹಲಸಿನ ಹಣ್ಣು ಮತ್ತೆ ಮಾವು. ಸರಿಯಾದ ಉತ್ತರ ಬಂದ್ಬಿಟ್ಟು ಮಾವು. ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂತಾನೆ ಕರಿತೇವೆ, ಹಾಗಾಗಿ ಇದು ನಮ್ಮ ರಾಷ್ಟ್ರೀಯ ಹಣ್ಣಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ, ಸೂರ್ಯಕಾಂತಿ, ಮಲ್ಲಿಗೆ ಮತ್ತೆ ಗುಲಾಬಿ. ಸೊ ಇಲ್ಲಿ ಕಮಲ ಸರಿಯಾದ ಉತ್ತರ. ಯಾಕೆ ಈ ಹೂವನ್ನು ಆಯ್ಕೆ ಮಾಡಲಾಗಿದೆ ಅಂದರೆ, ಕಮಲವು ಪಾವಿತ್ರ್ಯತೆ ಮತ್ತು ದೈವಿಕತೆಯ ಸಂಕೇತವಾಗಿ ಭಾರತದ ರಾಷ್ಟ್ರೀಯ ಹೂವಾಗಿದೆ. ಇನ್ನು ಆರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತೇಳಿ. ಯಮುನಾ, ಕೃಷ್ಣ, ಕಾವೇರಿ ಮತ್ತು ಗಂಗಾ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗಾ. ಗಂಗಾ ನದಿಯನ್ನ ಭಾರತದ ಅತ್ಯಂತ ಪವಿತ್ರ ಮತ್ತು ಸುದೀರ್ಘ ನದಿ ಎಂದು ಪರಿಗಣಿಸಿ ರಾಷ್ಟ್ರೀಯ ನದಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇನ್ನು ಭಾರತದ ರಾಷ್ಟ್ರೀಯ ಮರ ಯಾವುದು? ಬೇವಿನ ಮರ, ತೆಂಗಿನ ಮರ, ಆಲದ ಮರ ಮತ್ತು ಅರಳಿ ಮರ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲದ ಮರ. ಆಲದ ಮರವು ತನ್ನ ಬೃಹತ್ ಗಾತ್ರ ಮತ್ತು ದೀರ್ಘಾಯುಷ್ಯಕ್ಕಾಗಿ ರಾಷ್ಟ್ರೀಯ ಮರವಾಗಿದೆ. ನೆಕ್ಸ್ಟ್, 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲ್, ಹಾಕಿ. ಇಲ್ಲಿ ಒಂದು ನಾವು ಗಮನಿಸಬೇಕು, ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಯಾವುದೂ ಇಲ್ಲ. ಇಲ್ಲಿ ಬಹಳಷ್ಟು ಜನ ಏನು ಹೇಳ್ತಾರೆ, ಹಾಕಿ ಅಂತ ಹೇಳ್ತಾರೆ. ನೋಡೋಣ, ಅದನ್ನೇ ಟ್ಯಾಪ್ ಮಾಡಿ ನೋಡುವ. ಹೌದು, ಭಾರತವು ಹಾಕಿಯಲ್ಲಿ ಸಾಧಿಸಿದ ಸತತ ಯಶಸ್ಸಿನಿಂದಾಗಿ ಇದನ್ನು ಸಾಂಪ್ರದಾಯಿಕವಾಗಿ ರಾಷ್ಟ್ರೀಯ ಕ್ರೀಡೆ ಅಂತ ಕರೀತಾರೆ, ಬಟ್ ಅಧಿಕೃತವಾಗಿ ಹೇಳಿದಂತ ನೆನಪಿಲ್ಲ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಕಪ್ಪೆ, ಗಂಗಾ ಡಾಲ್ಫಿನ್, ಸುತ್ತಿಮೀನು ಅಂದರೆ ಶಾರ್ಕ್ ಮತ್ತೆ ತಿಮಿಂಗ್ಲ ಅಂತ ಇದೆ. ಇದು ಗಂಗಾ ಡಾಲ್ಫಿನ್. ಗಂಗಾ ನದಿಯಲ್ಲಿ ಕಂಡುಬರುವ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಪ್ರಾಣಿಯನ್ನಾಗಿ ಘೋಷಿಸಲಾಗಿದೆ. ಇನ್ನು 10ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು? ಇಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಮತ್ತೆ ಪಾರಂಪರಿಕ ಪ್ರಾಣಿ ಯಾವುದು ಅಂತ ಎರಡು ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್ ಆದರೆ ಇಲ್ಲಿ ಪಾರಂಪರಿಕ ಪ್ರಾಣಿ ಯಾವುದು ಅಂದ್ರೆ ಆನೆ, ಒಂಟೆ, ಖಡ್ಗಮೃಗ ಮತ್ತೆ ಕುದುರೆ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆನೆ. ಯಾಕಂದ್ರೆ ಆನೆಯು ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಇದನ್ನ ಪಾರಂಪರಿಕ ಪ್ರಾಣಿ ಅಂತೇಳಿ ಕರೆಯಲಾಗ್ತದೆ. ಇದಿಷ್ಟು 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿ. ಧನ್ಯವಾದ.